ಉದ್ಘಾಟನೆ ಮಾಡಿದ್ದಾರೆ. ಗೋವುಗಳು ಇಂದಿನ ಸ್ಥಿತಿಯಲ್ಲಿ ನಶಿಸಿ ಹೋಗ್ತಾ ಇದ್ದಾವೆ. ಯಂತ್ರ ಚಾಲಿತ ಬಂದಿರೋದ್ರಿಂದ ಸಾಮಾನ್ಯವಾಗಿ ಉಳುಮೆ ಕಡಿಮೆ ಆಗ್ತಾ ಇರೋದ್ರಿಂದ ನಾವು ಸಾಕುವಂತ ಮಟ್ಟದಲ್ಲಿ ನಾವು ಇಲ್ಲೇ ಇರೋದ್ರಿಂದ ಅಂತ ನಾವು ವೈಜ್ಞಾನಿಕವಾಗಿ ಮುಂದುವರಿಬಹುದು. ಆ ಸಮಯವನ್ನು ಬೇರೆ ರೀತಿ ವ್ಯಯ ಮಾಡ್ತಾ ಇರೋದ್ರಿಂದ ಗೋವುಗಳನ್ನು ನಾವು ಸಾಕ್ತಾ ಇಲ್ಲ, ಗೋವುಗಳನ್ನು ರಕ್ಷಿಸ್ತಾ ಇಲ್ಲ. ಗೋವುಗಳನ್ನು ನಾವು ಮನೆಯಲ್ಲಿ ಪ್ರತಿಯೊಬ್ಬರೂ ಸಾಕುವುದಾದರೆ ನಮ್ಮ ಗೋ ಸಂಪತ್ತು ಜಾಸ್ತಿಯಾಗಿ ನಮ್ಮ ಅಭಿವೃದ್ಧಿ ಕಾರ್ಯನೂ ಜಾಸ್ತಿ ಮಾಡ್ಕೊಳ್ಬೋದು. ನಾವು ವಿಶ್ವ ಹಿಂದೂ ಪರಿಷತ್ಗೆ ಒಡನಾಟ 1968ರಿಂದ ಉಜಿರೆ ಕಾರ್ಯಕ್ರಮದಲ್ಲಿ ನಡೆದಂಥ ಕಾರ್ಯಕ್ರಮದಿಂದ ಸುಮಾರು 4 ಲಕ್ಷ ಜನರು ಸೇರ್ತಕ್ಕಂಥ ಕಾರ್ಯಕ್ರಮ. ಈಗಿನ ದಾಸೋಹಿ ನಾರೋಜರು ಆದಂಥ ಹೆಗ್ಡೆಯವರು ಆ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡ್ರು. 3 ದಿವಸ ಆ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು. ಎಲ್ಲೂ ಸಹ ಒಂದು ರೇಪ್ ಕೇಸ್ ಬರಲಿಲ್ಲ, ಎಲ್ಲೂ ಸಹ ಒಂದು ಚುಡಾಯಿಸಿದಂಥ ಒಂದು ಇದು ಬರಲಿಲ್ಲ. 4 ಲಕ್ಷ ಜನಕ್ಕೆ ಅವರು ದೇವರ ದರ್ಶನ ಮಾಡೋದಕ್ಕೆ ತೊಂದರೆ ಆಗ್ತಾ ಇತ್ತು. ಆಯಾ ಜಿಲ್ಲೆಯವ್ರಿಗೆ ಒಂದೊಂದು ದಿನ ಇಂತಿಂಥ ಸಮಯದಲ್ಲೇ ನೀವು ಬಂದು ದೇವರ ದರ್ಶನ ಮಾಡಬೇಕು ಅಂತ ಹೇಳಿ ಪ್ರತಿಯೊಬ್ಬರಿಗೂ ಅವ್ರಿಗೆ ಅವಕಾಶವನ್ನು ಕಲ್ಪಿಸ್ಕೊಟ್ರು. ವಿಶ್ವ ಹಿಂದೂ ಪರಿಷತ್ತು ಬೆಳೆಯಬೇಕಾದ್ರೆ ನಾವು ನಮ್ಮತನವನ್ನು ಉಳಿಸ್ಕೊಳ್ಬೇಕು. ಎಲ್ಲಿವರೆಗೆ ನಮ್ಮತನವನ್ನು ಉಳಿಸ್ಕೊಳ್ಳಲ್ಲ ಅಲ್ಲಿವರೆಗೆ ನಾವು ಯಾರನ್ನೂ ಬೆಳೆಯುವುದಕ್ಕೆ ಸಾಧ್ಯವಿಲ್ಲ. ಮತೀಯರು ನಾವು ವಿಶ್ವ ಹಿಂದೂ ಪರಿಷತ್ನ ಹಿಂದಿನ ಸಂಸ್ಕೃತಿ ಹೇಳ್ಬೋದು, ಮುಂದೆ ಏನು ಮಾಡಬೇಕು ಇದರ ಬಗ್ಗೆ ನಾವು ಯಾಕೆ ನಾಗಮಂಗಲದಾಗ್ಬೋದು, ದಾವಣಗೆರೆದಾಗ್ಬೋದು ಯಾಕೆ ಈ ರೀತಿ ಆಗ್ತಾ ಇದೆ? ನಮ್ಮ ಮಸೀದಿ ಮುಂದೆ ಹೋಗ್ಬೇಡಿ, ಇವ್ರ ಅಪ್ಪನ ಮನೆ ರೋಡ್ ಅದು, ಮತೀಯರ ಇವ್ರ ಅಪ್ಪನ ಮನೆ ರೋಡ್ ಅದು, ಕೇಳಕ್ಕಾಗಲ್ಲ. ಯಾರು ಕೇಳಿದ್ರೆ ಈ ಸರ್ಕಾರ ಏನಿಲ್ಲ, ಮೊದಲು ಯಾರು ಪೂಜೆ ಮಾಡ್ತಾರೆ ಅವ್ರನ್ನೇ ಒಳಗಾಕಿ ಅಂತ ಹೇಳಿದ್ದಾರೆ. ಇದು ಕ್ಷಮ್ಯ ಅಪರಾಧ. ಇಂಥ ಸರ್ಕಾರಗಳು ನಮಗೆ ಅವಶ್ಯಕತೆ ಇಲ್ಲ. ಆದ್ದರಿಂದ ದಯಮಾಡಿ ನಾವು ಎಚ್ಚೆತ್ತುಕೊಳ್ಬೇಕು. ಎಲ್ಲಿವರೆಗೆ ನಾವು ಎಚ್ಚೆತ್ತುಕೊಳ್ಳಲ್ಲ ಅಲ್ಲಿವರೆಗೆ ನಮ್ಮ ಹಿಂದೂ ಸಂಸ್ಕೃತಿನ ನಾವು ಉಳಿಸ್ಕೊಳಕ್ಕಾಗಲ್ಲ. ಸಮಯ ಅಭಾವದಿಂದ 2 ಮಾತಾಡಿ ಅಂತ ಹೇಳಿದ್ದಾರೆ. ಸಾಧು ನಾವು ಸ್ವಲ್ಪ ಇವ್ರಿಗೆ ಅಂತ ಹೇಳ್ತ ಕೃಷ್ಣ ಪರಮಾತ್ಮ ಪ್ರತಿಯೊಂದು ಕಷ್ಟ ಕಾರ್ಪಣ್ಯ ಬಂದಾಗ ನೆನ್ಕೊಳ್ಳಿ ಯಾಕೆಂದ್ರೆ ಶ್ವೇತಮಠ ಸ್ವಾಮೀಜಿಯವರು ಹೇಳೋದು ಬ್ರಾಹ್ಮಣ ಮುಹೂರ್ತದಲ್ಲಿ ನಿಮ್ಮ ಮಾತಾಪಿತರನ್ನ ಹೇಳುವಾಗ ಮತ್ತು ನೀವು ವಿರಮಿಸುವಾಗ ಅಂದರೆ ನಿದ್ರೆ ಮಾಡುವಾಗ ನಿಮ್ಮ ಮಾತಾಪಿತೃಗಳನ್ನು ನಿಮಗೆ ಹಿರಿಯರನ್ನು ನೆನೆಸಿ ಈ ಮಾಡುವಂಥ ಕ್ರಿಯೆಯನ್ನು ನೀವು ಮಾಡಿ. ಎಲ್ಲಿವರೆಗೆ ನಾವು ನಮ್ಮತನವನ್ನು ಉಳಿಸ್ಕೊಳ್ಳಲ್ಲ ಅಲ್ಲಿವರೆಗೆ ನಾವು ವಿಶ್ವ ಹಿಂದೂ ಪರಿಷತ್ಲಿ ಏನೂ ಮಾಡೋಕ್ಕಾಗಲ್ಲ. ನಾವೆಲ್ಲ ಸಹಕರಿಸಬೇಕು. ಉದಾಹರಣೆಗೆ ಇವತ್ತು ನಮಗೆ 20 ಜನ ಬರಬೇಕಾಗಿತ್ತು, 10 ಜನ ಬಂದಿದ್ದೀವಿ ಇವತ್ತು. ಇನ್ನು ಬಾಕಿಯವರು ನಾವು ಮುಂದೆ ಒಂದು ಕಾರ್ಯಕ್ರಮವನ್ನು ತಲಕಾಲ ಹಮ್ಮಿಕೊಳ್ಬೇಕು ಅಂತ ಮಾಡಿದ್ದೀವಿ. ದೈವ ಪ್ರೇರಣೆ ಆ ರೀತಿ ಮಾಡುವಂಥ ಇದು ಯಾಕೆಂದರೆ ವಿಶ್ವ ಹಿಂದೂ ಪರಿಷತ್ ಜನರಿಗೆ ಏನೋ ಒಂದು ರೀತಿ ಮುಜುಗರ. ಇದು BJPಯವರು ಸೇರ್ಕೊಂಡು ಮಾಡೋದು ಅಂತ. BJPಯವರಲ್ಲ, ಕಾಂಗ್ರೆಸ್ಸು ಅಲ್ಲ, ಜನತಾದಳನು ಎಲ್ಲರೂ ಸೇರಿ ನಮ್ಮ ಹಿಂದೂಗಳು ಒಗ್ಗಟ್ಟಾಗಿ ಈ ಕೆಲಸವನ್ನು ಎಲ್ಲಿವರೆಗೂ ಮಾಡಲ್ಲ. ಆಗ ನಾವು ಯಾವುದನ್ನೂ ನಾವು ನೆರವೇರಿಸ್ಕೊಳಕ್ಕಾಗಲ್ಲ ಅಂತೇಳಿ 2 ಮಾತು ಹೇಳಿ ಈ ಕಾರ್ಯಕ್ರಮಕ್ಕೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಬೋಲೋ ಭಾರತ್ ಮಾತಾ ಕಿ ಜೈ, ಕರ್ನಾಟಕ.
ಎಲ್ಲ ವಿಶ್ವ ಹಿಂದೂ ಪರಿಷತ್ ಅಂದಾಗ ಚಿರಾಯುವಾಗಿರ್ಲಿ ಅಂತ ಹೇಳಿ. ವಿಶ್ವ ಹಿಂದೂ ಪರಿಷತ್ ಚಿರಾಯವಾಗಿರ್ಲಿ, ವಿಶ್ವ ಹಿಂದೂ ಪರಿಷತ್ ಚಿರಾಯವಾಗಿರ್ಲಿ, ವಿಶ್ವ ಹಿಂದೂ ಪರಿಷತ್ ಚಿರಾಯವಾಗಿರ್ಲಿ. ನಮಸ್ಕಾರ. ಗೋವಿಂದೇಗೌಡರಿಗೆ ವಂದನೆಗಳು. ಈಗ ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದಲ್ಲೇ ರೈತ ಸಂಘದಿಂದ ಆಗಮಿಸಿರುವಂತಹ ಈ ಕಾರ್ಯಕ್ರಮ ಶ್ರೀ ನಾರಾಯಣ ಅವರು